ಇನ್ನು ಶೀಘ್ರವೇ ಸಿಎಂ ಸ್ಥಾನವನ್ನು ಕಳೆದುಕೊಳ್ಳುತ್ತಾರಾ ಸಿಎಂ ಸಿದ್ದರಾಮಯ್ಯ ಇರುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ಯಾಕೆಂದ್ರೆ ಸಿದ್ದರಾಮಯ್ಯ ಕುರ್ಚಿ ಬಗ್ಗೆ ಛಲವಾದಿ ಸ್ಫೋಟಕವಾದಂತಹ ಹೇಳಿಕೆಯೊಂದನ್ನು ಇಲ್ಲಿ ನೀಡಿದ್ದಾರೆ. ಇನ್ನೆರಡು ತಿಂಗಳಲ್ಲಿ ರಾಜ್ಯಸಭೆ ಚುನಾವಣೆ ಬರ್ತಾ ಇದೆ. ಚುನಾವಣೆ ಬರೋ ಅಷ್ಟರಲ್ಲಿ ಸಿಎಂ ಸ್ಥಾನವನ್ನು ಕಳೆದುಕೊಳ್ತಾರೆ ಇವರು. ಇದುವರೆಗೂ ಸಿದ್ದರಾಮಯ್ಯ ಇನ್ನೆರಡು ತಿಂಗಳಲ್ಲಿ ರಾಜ್ಯಸಭೆ ಚುನಾವಣೆ ಬರುತ್ತಿದೆ. ಹೀಗಿರಬೇಕಾದ್ರೆ ಚುನಾವಣೆ ಬರೋ ಅಷ್ಟರಲ್ಲಿ ಸಿಎಂ ಸ್ಥಾನವನ್ನು ಇವರು ಕಳೆದುಕೊಳ್ತಾರೆ. ಇದುವರೆಗೂ ಸಿದ್ದರಾಮಯ್ಯ ನಾನೇ 5 ವರ್ಷ ಅಂತಿದ್ರು. ಆದರೆ ಇದೀಗ ತಾಕತ್ತಿಲ್ಲ, ನಿನ್ನೆ ವೈರಾಗ್ಯದ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಬಜೆಟ್ನಿಂದ ಜನರಿಗೆ ಸಹಾಯ ಏನೂ ಆಗಿಲ್ಲ, ಇಲ್ಲಿ ಈಗ ವಂಶ ಪಾರಂಪರ್ಯಕ್ಕೆ ಜ್ಯೋತಿ ಬಿದ್ದಿದ್ದಾರಾ ಎನ್ನುವಂತಹ ರೀತಿಯಲ್ಲಿ ಅವರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನನ್ನ ಬೆಳೆಸಿ, ನನ್ನ ಮಗನನ್ನು ಬೆಳೆಸಿ ಅಂತಿದ್ದಾರೆ. ಹೀಗಿರಬೇಕಾದ್ರೆ ಬೆಂಗಳೂರಲ್ಲಿ ಛಲವಾದಿ ನಾರಾಯಣಸ್ವಾಮಿ ಈ ರೀತಿಯಾಗಿ ವಾಗ್ದಾಳಿಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ. ದಲಿತರು ಸಿಎಂ ಆಗುವ ಅವಕಾಶ ಕಸಿದುಕೊಂಡಿದ್ದಾರೆ. ಇವಾಗಲೂ ಕೂಡ ಸಿದ್ದರಾಮಯ್ಯ ದಲಿತ ವಿರೋಧಿಯೇ, ದಲಿತರಿಗೆ ಇಟ್ಟಿದ್ದ ಹಣ ನುಂಗಿದ್ದು ಸಿದ್ದರಾಮಯ್ಯ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ. ಅದೇ ಕಾರಣಕ್ಕೆ ಒಳ ಮೀಸಲಾತಿ ಸರಿ ಮಾಡೋಕ್ಕೆ ಆಗ್ತಾ ಇಲ್ಲ. ಈಗಾಗಲೇ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಆಗಿದ್ದಾರೆ. ಇಲ್ಲ, ಅವರು ರಾಜಕಾರಣವನ್ನೇ ಮೈಗೂಡಿಸಿಕೊಂಡು ಬಂದವರು ಇನ್ನು ಜೀವ ಇರೋವರೆಗೂ ಅದೇ ಇರ್ಬೇಕಲ್ಲ. ಅವ್ರಿಗೆ ರಾಜಕೀಯವೇ ಜೀವನ ಆಗಿತ್ತು. ಅಲ್ಲೆಲ್ಲ ಅದಕ್ಕೆ ಅವ್ರು ಹೇಳಿರೋದ್ರಲ್ಲಿ ತಪ್ಪಿದೆ ಅಂತ ನಾನು ಹೇಳೋದಿಲ್ಲ, ಅದು ಅವರ ಸ್ವಂತ ಇಚ್ಛೆ. ಆದ್ರೆ ನಿಮಗೆ ಜೀವ ಕೊಟ್ಟವರು, ಜೀವನ ಕೊಟ್ಟವರು ಅನುಭವಿಸಿದ್ದೇನು ಈ ರಾಜ್ಯದ ಜನ. ಈಗ ನಿಮ್ಮದಾಯ್ತು. ಈಗ ನನ್ನನ್ನು ನಂಬಿದವರಿಗೆ ನಾನು ಇದನ್ನು ಕೊಟ್ಟಿದ್ದೇನೆ. ಈಗ ನನ್ನ ಯಾವ ರೀತಿ ಬೆಳೆಸಿದ್ರು, ನನ್ನ ಮಗನನ್ನು ಆ ರೀತಿ ಬೆಳೆಸಿ ಅಂತಂದ್ರೆ ಆಯ್ತು. ಆಗಿರ್ತಕ್ಕಂಥ ಪರಿಸ್ಥಿತಿ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಯಾವುದನ್ನು ಕೂಡ ನೆನೆಸಿ ನೋಡ್ಲಿಕ್ಕೆ ಯಾವುದು ಉಳಿದಿಲ್ಲ. ದೇವರಾಜ ಅರಸು ಅವರ ರೆಕಾರ್ಡೇ ಮುರಿದು ಬಿಟ್ಟಿವಿ ಅಂತ ಹೇಳಿದ್ರು. ಅವರ ದಿನಗಳ ರೆಕಾರ್ಡ್ ಅನ್ನ ಮುರಿದಿರಬಹುದು, ಆದ್ರೆ ಅವರ ಕೊಡುಗೆಗಳ ರೆಕಾರ್ಡ್ ಅನ್ನ ಮುರಿಲಿಕ್ಕೆ ನಿಮಗೆ ಆಗಲೇ ಇಲ್ವಲ್ಲ. ಏನನ್ನ ನೆನಪಿಡ್ಬೇಕು ಜನ? ನಿಮ್ಮ ಸಾಧನೆ ಏನು? 17 ಬಡ್ಜೆಟ್ ಮಂಡಿಸಿದೀನಿ ಅಂತಕ್ಕಂಥ ನಿಮ್ಮ ಸಾಧನೆ. 17 ಬಡ್ಜೆಟ್ ಇಂದ ಜನರಿಗೆ ಏನೇನು ಈ ರೀತಿ ಇದೆ. ಅದರಿಂದ ಈ ವಂಶ ಪಾರಂಪರ್ಯಕ್ಕೆ ಈಗ ನೀವು ಜ್ಯೋತಿ ಬಿದ್ದಿದ್ದೀರಿ. ನಂದಾಯ್ತು, ನನ್ನ ಮಗನನ್ನ ಬೆಳೆಸ್ಬಿಡಿ ಅಂತ ಹೇಳಿದ್ರಿ. ಆದ್ರೆ ಜನರ ಪರವಾಗಿ ನೀವು ಮಾತಾಡಬೇಕಾಗಿತ್ತು. ಆದ್ರಿಂದ ನನಗೆ ಅನಿಸ್ತಿದೆ ಇದು ಅಂತ್ಯ ದಿನಗಳ ಮಾತಾಡಿದಾರ. ಭವಿಷ್ಯ ಈ ರಾಜ್ಯಸಭಾ ಚುನಾವಣೆ ಬರ್ತಾ ಇದೆ, ಇನ್ನೆರಡು ತಿಂಗಳಿದೆ. ರಾಜ್ಯಸಭಾ ಚುನಾವಣೆ ಬರೋ ಹೊತ್ತಿಗೆ ಅವರ ಸ್ಥಾನ ಕಳ್ಕೊಳ್ತಾರೆ. ಯಾವ ಸ್ಥಾನ? ಮುಖ್ಯಮಂತ್ರಿ ಸ್ಥಾನವನ್ನ ರಾಜ್ಯಸಭಾ ಚುನಾವಣೆ ಬರೋ ಹೊತ್ತಿಗೆ ಅವ್ರು ಕಳ್ಕೊಳ್ತಾರೆ. ಇದುವರೆಗೂ ಹೇಳ್ತಿದ್ರಲ್ಲ ನಾನೇ 5 ವರ್ಷ ಅಂತ, ಈಗ ಹೇಳಕ್ ಹೇಳಿ ಅವರಿಗೆ ಈಗ ತಾಕತ್ತಿಲ್ಲ. ನಿನ್ನೆ ವೈರಾಗ್ಯದ ಮಾತನ್ನ ಆಡಿದ್ದಾರೆ. ಅಂದ್ರೆ ಹೆಚ್ಚು ಕಡಿಮೆ ನಂದು ಮುಗೀತು, ನನ್ನ ಎರ ಮುಗಿದಿದೆ, ನನ್ನ ಮಗನನ್ನ ಕಾಪಾಡ್ಕಳಿ ಅನ್ನೋ ಮಾತನ್ನ ಅವ್ರು ಹೇಳಿದ್ದಾರೆ. ಇದರಿಂದ ಅರ್ಥ ಆಗತ್ತೆ ಅವರು ಸದ್ಯದಲ್ಲೇ ರಾಜೀನಾಮೆ ಕೊಟ್ಟು ಹೋಗ್ತಾರೆ. ಇಲ್ಲ, ಅವರು ರಾಜಕಾರಣವನ್ನೇ ಮೈಗೂಡಿಸಿಕೊಂಡು ಬಂದವರು ಇನ್ನು ಜೀವ ಇರೋವರೆಗೂ ಅದೇ ಇರ್ಬೇಕಲ್ಲ. ಅವ್ರಿಗೆ ರಾಜಕೀಯವೇ ಜೀವನ ಆಗಿತ್ತು. ಅಲ್ಲೆಲ್ಲ ಅದಕ್ಕೆ ಅವ್ರು ಹೇಳಿರೋದ್ರಲ್ಲಿ ತಪ್ಪಿದೆ ಅಂತ ನಾನು ಹೇಳೋದಿಲ್ಲ, ಅದು ಅವರ ಸ್ವಂತ ಇಚ್ಛೆ. ಆದ್ರೆ ನಿಮಗೆ ಜೀವ ಕೊಟ್ಟವರು, ಜೀವನ ಕೊಟ್ಟವರು ಅನುಭವಿಸಿದ್ದೇನು ಈ ರಾಜ್ಯದ ಜನ. ಈಗ